ಎಬಿನೆಸ್ ಡಿಸೈನ್ ಸೊಲ್ಯೂಷನ್ ಮೇನ್ಲಿ ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ಮತ್ತು ಆರ್ಕಿಟೆಕ್ಚರಲ್ ಪ್ಲಾನಿಂಗ್ ಮಾಡುವಂಥದ್ದು ಕಂಪ್ಲೀಟ್ಲಿ ಸಿವಿಲ್ ಬೇಸ್ಡ್. ಸೊ ನಾವೇನು ಮಾಡ್ತೀವಿ ಅಂದರೆ ಕಂಪ್ಲೀಟ್ಲಿ ಆರ್ಕಿಟೆಕ್ಚರಲ್ ಪ್ಲಾನಿಂಗಿಂದ ಸ್ಟಾರ್ಟಿಂಗಿಂದ ಸ್ಕ್ರ್ಯಾಚಿಂದ ಎಂಡ್ ತನಕನೂ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ. ಅಂದರೆ ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಆ ಥರದ್ದು ಕಂಪ್ಲೀಟ್ಲಿ ಎಲ್ಲ ಥರದ್ದನ್ನು ಮಾಡ್ತೀವಿ. ಸೊ ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಆ್ಯಂಡ್ ಎಕ್ಸ್ಟೀರಿಯರ್ಸ್ ಎಲ್ಲದು. ಓಕೆ. ಸೊ ನಾವು ಮಾಡ್ಕೊಡ್ತೀವಿ ಫ್ರಮ್ ದ ಸ್ಕ್ರ್ಯಾಚ್. ಅಂದರೆ ಏನಿರ್ಬೋದು, ಸೊ ಫ್ರಮ್ ದ ಡಿಸೈನ್, ಕ್ಲೈಂಟ್ ಮೀಟಿಂಗಿಂದ ಹಿಡ್ಬೋದು, ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಹ್ಯಾಂಡ್ ಓವರ್ ಎಲ್ಲದನ್ನು ನಾವು ಮಾಡ್ಕೊಡ್ತೀವಿ. ನಮ್ಮ ಆಫೀಸಿಗೆ ಬನ್ನಿ, ನಾವು ಮಾತಾಡಬೇಕು. ಯಾಕೆಂದರೆ ಅವ್ರ ಬಜೆಟ್ ಮೇಲೆ ನಮ್ಮ ಇದ್ರ ಮೇಲೆ ಡಿಸ್ಕಷನ್ ಆಗುತ್ತೆ. ಸೊ ಅವ್ರದ್ದು ಬಜೆಟ್ ಏನಿರುತ್ತೆ ಅದರಲ್ಲೇ ನಾವು ಮಾಡ್ಕೊಡ್ಬೇಕು. ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಯುನಿಟಿ ಲೈಫ್ ಲೈನ್ ಹಾಸ್ಪಿಟಲ್ ಅಂತ ಇದೆ, ಅದರ ಆಪೋಸಿಟ್ ಅಲ್ಲಿ ಬರುತ್ತೆ. ಎಲ್ಲರಿಗೂ ನಮ್ಮ ಸರ್ವಿಸ್ ಬಗ್ಗೆ ಗೊತ್ತಾಗಬೇಕು ಅನ್ನೋ ಮೇಯ್ನ್ ಇಂಪಾರ್ಟೆಂಟು. ನಾವು ಏನು ಮಾಡ್ತೀವಿ, ಸೊ ಯಾಕೆಂದರೆ ಎಲ್ಲರಿಗೂ ಆರ್ಕಿಟೆಕ್ಟ್ಸ್ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ, ಅಥವಾ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಎಲ್ಲರಿಗೂ ಅದ್ರ ಬಗ್ಗೆ ತಿಳಿಬೇಕು. ಸೊ ಯಾಕೆಂದರೆ ಎಲ್ಲರೂ ಬಂದು ಅವರಿಗೆ ಒಂದು ಲಕ್ಸುರಿಯಸ್ ಔಟ್ಪುಟ್ನ ನಾವು ತಗೊಡ್ಬೇಕು. ಸೊ ಅವ್ರಿಗೆ ಅದು ಗೊತ್ತಾಗಬೇಕು ಅಂತ. ಓಕೆ, ನಮಗೂ ಈ ಥರದೊಂದು ಸೊಲ್ಯೂಷನ್ಸ್ಗಳು ಸಿಗುತ್ತೆ ನಾವು ಮನೆ ಕಟ್ಬೇಕಾರೆ. ಯಾಕೆಂದರೆ ಅವ್ರು ಕಟ್ಟೋದು ಒಂದು ಮನೆ ಕಟ್ತಾರೆ ಅಂದರೆ ಅವ್ರದ್ದು ಡ್ರೀಮ್ ಆಗಿರುತ್ತೆ. ಸೊ ಎಲ್ಲರೂ ಕಟ್ಟೋಕ್ಕಾಗಲ್ಲ ಮನೆನ. ಸೊ ಅದನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅಂದರೆ ಈ ಥರ ನಮ್ಮ ಬಳಿ ಬಂದರೆ ಸೊ ನಾವು ಚೆನ್ನಾಗಿ ಮಾಡಿಕೊಡ್ತೀವಿ.